ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಂದು ಹೈಕಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಸಂಜೆ ಅಷ್ಟೊತ್ತಿಗೆಲ್ಲ ನಮ್ಮ ಮನೆಯಿಂದ ಹೊರಟು ನಾವು ಮ್ಯೂನಿಕ್ ಕಡೆಗೆ ಹೋಗ್ತಾ ಇದ್ದೀವಿ. ಇವಾಗ ಟ್ರೈನಲ್ಲಿ ಮ್ಯೂನಿಕ್ಗೆ ರೀಚ್ ಆದ್ವಿ. ಅಲ್ಲೇ ಟ್ರೈನ್ ಸ್ಟೇಷನಲ್ಲಿ ಡೋನರ್ನ ತಿನ್ಕೊಂಡು ನಾವು ನಮ್ಮ ಹೋಟೆಲ್ ರೂಮ್ ಕಡೆಗೆ ಬಂದ್ವಿ. ಹೀಗಿತ್ತು ನಮ್ಮ ಹೋಟೆಲ್ ರೂಮ್. ನಮಗೆ ನೆಕ್ಸ್ಟ್ ಡೇ ಹೈಕ್ ಇರೋದ್ರಿಂದ ನಾವು ಮ್ಯೂನಿಕಲ್ ಒಂದು ನೈಟ್ ಸ್ಟೇ ಮಾಡಿಕೊಂಡು ಅಲ್ಲಿಂದ ಆಸ್ಟ್ರಿಯಾಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಾವು ಯಾವ ಪ್ಲೇಸಿಗೆ ಹೈಕಿಗೆ ಹೋಗ್ತಾ ಇರ್ಬೋದು ಅಂತ ನಿಮ್ಗೊಂದು ಐಡಿಯಾ ಇರುತ್ತೆ. ನಾವು ಮ್ಯೂನಿಕ್ಕಿಂದ ಎನ್ ಬ್ಯಾಕ್ ಅನ್ನೋ ಒಂದು ಸ್ಟೇಷನ್ಗೆ ಟ್ರೈನಲ್ಲಿ ಬಂದು ಅಲ್ಲಿಂದ ಈ ಜಿಲ್ಲೆಟ್ರಲ್ ಬ್ಯಾನ್ ಅಂತ ಇದನ್ನು ತಗೊಂಡು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೊರಟ್ವಿ. ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋದಾಗ ಅಂದ್ಕೊಂಡಿದ್ವಿ ಮೋಸ್ಟ್ಲಿ ಯುರೋಪಲ್ಲಿ ಇದೊಂದೇ ಎಷ್ಟು ಬ್ಯೂಟಿಫುಲ್ ಆಗಿರೋದು ಅಂತ. ಆಸ್ಟ್ರಿಯಾಗೆ ಬಂದಮೇಲೆ ಗೊತ್ತಾಯಿತು ಇದು ಆಲ್ಮೋಸ್ಟ್ ಸ್ವಿಟ್ಜರ್ಲ್ಯಾಂಡ್ ಥರನೇ ವೈಬ್ಸ್ ಇದೆ ಅಂತ. ಲ್ಯಾಂಡ್ಸ್ಕೇಪ್ಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಸೊ ಇದು ನಮ್ಮ ಡೆಸ್ಟಿನೇಷನ್ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ನಾವು ಇಲ್ಲೇ ಒಂದು ರೆಸ್ಟೋರೆಂಟಲ್ಲಿ ಫುಡ್ ಏನಾದರೂ ತಿನ್ಕೊಂಡು ಆಮೇಲೆ ಟ್ರೆಕ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಹುಡ್ಕೊಂಡು ಇಲ್ಲಿ ಒಂದು ಕಡೆಗೆ ಬಂದ್ವಿ. ನಮಗೆ ಆಪ್ಷನ್ ಇಲ್ಲದೆ ಇರೋದ್ರಿಂದ ವೆಜ್ಜಲ್ಲಿ ಇರೋದನ್ನೇ ತಗೊಂಡು ಹೇಗೋ ಮ್ಯಾನೇಜ್ ಮಾಡಿಕೊಂಡು ತಿನ್ಕೊಂಡು ಅಲ್ಲಿಂದ ನಾವು ಹೈಕ್ ಸ್ಟಾರ್ಟ್ ಮಾಡೋಕ್ಕೆ ಹೊರಟ್ವಿ. ಈ ಹೈಕ್ ನೇಮ್ ಬಂದ್ಬಿಟ್ಟು ಆಲ್ಪರರ್ ಹುಟ್ಟೆ ಅಂತ. ಇದನ್ನು ನಾವು ತುಂಬ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ವಿ. ನಾವು ಈ ಮುಂಚೆ ಹೈಕ್ಗೆಲ್ಲ ಹೋಗಿದ್ವಿ, ಬಟ್ ಅದು ಸ್ಟ್ರೇಟ್ ರೋಡ್ ಸಿಕ್ತು. ಈ ಹೈಕ್ದು ಡಿಫಿಕಲ್ಟಿ ಲೆವೆಲ್ ಮಾಡ್ರೇಟ್ ಟು ಹಾರ್ಡ್ ಅಂತ ಇತ್ತು, ಬಟ್ ನಮಗೇನು ಗೊತ್ತಿರಲಿಲ್ಲ ಇದು ಇಷ್ಟು ಡಿಫಿಕಲ್ಟ್ ಇರುತ್ತೆ ಅಂತ. ಇದರ ಟೋಟಲ್ ಡಿಸ್ಟೆನ್ಸ್ ಬಂದು 6.4 ಕಿಲೋಮೀಟರ್ಸ್ ಅಂತೆ. ಬಸ್ ಸ್ಟಾಪಿಂದನೇ ಕನ್ಸಿಡರ್ ಮಾಡಿದರೆ ಆಲ್ಮೋಸ್ಟ್ 8 ಕಿಲೋಮೀಟರ್ ಆಗ್ಬೋದು ರೌಂಡ್ ಟ್ರಿಪ್. ಮತ್ತು ಎಲಿವೇಶನ್ಗೆ ಏನು ಬಂದುಬಿಟ್ಟು 620 ಮೀಟರ್ಸ್. ನಾವಂತೂ ಏನೂ ಐಡಿಯಾ ಇಲ್ದೇ ಹೈಕ್ ಸ್ಟಾರ್ಟ್ ಮಾಡಿದ್ವಿ. ನಾವು ಹೈಕ್ ಸ್ಟಾರ್ಟ್ ಮಾಡುವಾಗಲೇ 1 o'clock ಏನೋ ಆಗಿತ್ತು. ಮತ್ತು ನಮ್ಮದು ಇವತ್ತು ಅಲ್ಲೇ ಸ್ಟೇ ಇರೋದ್ರಿಂದ ನಾವು ನಿಧಾನವಾಗಿ ಸ್ವಲ್ಪನೇ ರೆಸ್ಟ್ ತಗೊಂಡು ಸ್ವಲ್ಪನೇ ಬ್ರೇಕ್ ತಗೊಂಡೆಲ್ಲ ಆರಾಮಾಗಿ ಹೊರಟ್ವಿ. ಮಜಾ ಏನಂದರೆ ನಾವು ಹತ್ತುವಾಗ ನಮ್ಮ ಜೊತೆ ಇದ್ದವರೆಲ್ಲ ನಾವು ಇನ್ನೂ ರೀಚ್ ಆಗೋದಕ್ಕಿಂತ ಮುಂಚೆನೇ ವಾಪಸ್ ಬರ್ತಾಯಿದ್ರು. ಇದರಲ್ಲೇ ಗೊತ್ತಾಗತ್ತೆ ನಾವೆಷ್ಟು ಟೈಮ್ ತೊಗೊಂಡಿರ್ಬೋದು ಅಂತ. ಬಟ್ ಈ ಮೌಂಟೇನ್ ಹತ್ತಾ ಹೋದಾಗಲೆಲ್ಲ ಈ ಲೇಕ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಅಂದರೆ ಅದನ್ನೇ ನೋಡ್ತಾ ಕೂತ್ಕೊಳ್ಳೋಣ ಅನಿಸ್ಬಿಡ್ತು. ನಾವು ಬೇರೆ ವಿಡಿಯೋಸಲ್ಲಿ ನೋಡಿಬಿಟ್ಟು ಅಲ್ಲಿ ನಮಗೆ ಕುಕ್ಕಿಂಗ್ ಮಾಡೋಕ್ಕೆ ಕಿಚನ್ ಕೊಡ್ತಾರೆ ಅಂತ ಮ್ಯಾಗಿನೆಲ್ಲ ತೊಗೊಂಡು ಬಂದುಬಿಟ್ಟಿದ್ವಿ. ಹಾಗೆ ಬೇಕಾಗಿರೋ ಸ್ನ್ಯಾಕ್ಸ್, ಒನ್ ಡೇಗೆ ಬೇಕಾಗಿರೋ ಬಟ್ಟೆ ಇದೆಲ್ಲ ಇತ್ತು. ನಮ್ಮ ಬ್ಯಾಗ್ ಅಂತೂ ಹೆವಿ ಆಗಿತ್ತು. ಮತ್ತು ನಾವು ಹೋಗಿರೋ ಟೈಮಲ್ಲಿ ಸ್ವಲ್ಪ ಮುಂಚೆ ಮಳೆ ಬಂದಿತ್ತು ಅನಿಸುತ್ತೆ. ಸೊ ನಾವು ಹೋಗ್ತಾ ಇರೋ ಪಾತಲ್ಲೆಲ್ಲ ನೀರು ಹರ್ಕೊಂಡು ಬರ್ತಾ ಇತ್ತು. ಸೊ ಈ ಥರ ಏನಾದರೂ ಹೈಕ್ ಮಾಡ್ತೀರಾ ಅಂದರೆ ನಿಮಗೆ ಪರ್ಫೆಕ್ಟ್ ಆಗಿರೋ ಶೂಸ್ ಅಂತೂ ಬೇಕೇ ಬೇಕು. ಬಟ್ ಆಶ್ಚರ್ಯ ಏನಪ್ಪ ಅಂದರೆ ಏಜ್ ಆಗಿರೋರೆಲ್ಲ ನಮಗಿಂತ ಫಾಸ್ಟಾಗಿ ಫುಲ್ ಎನರ್ಜೆಟಿಕ್ ಆಗಿ ನಡ್ಕೊಂಡು ಹೋಗ್ತಾ ಇರೋದು ನೋಡೋಕ್ಕೆ ಅಂತೂ ನನಗೆ ತುಂಬಾ ಆಶ್ಚರ್ಯ ಆಯಿತು. ಇನ್ನು ಕೆಲವೊಬ್ಬರು ಅವ್ರು ನಡ್ಕೊಂಡು ಹೋಗೋದಲ್ಲದೆ ಮಕ್ಕಳನ್ನು ಕೂಡ ಬೆನ್ಮೇಲೆ ಕೂರಿಸ್ಕೊಂಡು ಹೋಗ್ತಾ ಇದ್ರು. ಯುರೋಪಿಯನ್ ಸ್ಟ್ರಾಂಗ್ ಅಂತ ಗೊತ್ತಿತ್ತು, ಬಟ್ ಇಷ್ಟು ಸ್ಟ್ರಾಂಗ್ ಅಂತ ಗೊತ್ತಿರಲಿಲ್ಲ. ಮೋಸ್ಟ್ಲಿ ಅವ್ರೀಗ ಈ ಎನರ್ಜಿ ಮೀಟ್ ತಿನ್ಬಿಟ್ಟೆ ಬರುತ್ತೆ ಅನಿಸುತ್ತೆ. ನಾವಂತೂ 100 ಮೀಟರ್ಸ್ ಹತ್ತಿ ಎಷ್ಟು ಡಿಸ್ಟೆನ್ಸ್ ಇದೆ ಇನ್ನು ಹೋಗೋಕ್ಕೆ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ನೀರು ಕುಡ್ಕೊಂಡು ಹೋಗ್ತಾ ಇದ್ವಿ. 2 ಅವರ್ಸಲ್ಲಿ ರೀಚ್ ಆಗಬೇಕಿರೋ ನಾವು ಆಲ್ಮೋಸ್ಟ್ 4 to 5 hours ತೊಗೊಂಡ್ವಿ. ಮತ್ತು ಇಷ್ಟು ಟೂರಿಸ್ಟ್ ಇಲ್ಲಿ ಬರ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಹಾಗೆ ಏನಾದರೂ ತಿನ್ಬಿಟ್ಟು ಅಲ್ಲೇ ಎಸೆಯೋದು ಆ ಥರ ಇವರೇನೂ ಮಾಡಲ್ಲ. ಪ್ಲೇಸ್ನ ಎಷ್ಟು ಬ್ಯೂಟಿಫುಲ್ಲಾಗಿ ಇಟ್ಕೊತಾರೆ. ಈ ಟ್ರೆಕ್ ಅಂತೂ ನೋಡೋದಕ್ಕೆ ಸ್ವಲ್ಪ ಈಸಿನೇ ಅನಿಸ್ಬೋದು, ಬಟ್ ಹತ್ತಾ ಹೋದಾಗೆ ಎಷ್ಟು ಡಿಫಿಕಲ್ಟ್ ಅಂತ ಫೀಲ್ ಆಯಿತು. ಇಲ್ಲಿ ಪ್ರತಿಯೊಂದು ಸ್ಟೆಪ್ಪಲ್ಲೂ ವ್ಯೂಸ್ ಎಷ್ಟು ಬ್ಯೂಟಿಫುಲ್ ಆಗಿರೋದ್ರಿಂದ ಮೋಸ್ಟ್ಲಿ ನಾವು ಆ ಟಯರ್ಡ್ನೆಸ್ನ ಮರ್ತು ಹೋದ್ವಿ ಅನಿಸುತ್ತೆ. ನೀವೇನಾದರೂ ಈ ಟ್ರೆಕ್ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಸರಿಯಾದ ವೆದರ್ನ ನೋಡಿಕೊಂಡು ಪ್ರಾಪರ್ ಆಗಿರೋ ಶೂಸ್ನ ಹಾಕ್ಕೊಂಡು ಬನ್ನಿ. ಹಾಗೆ ನಾವು ಅರ್ಧ ಹತ್ತಿರೋ ಹಾಗೆ ನಮಗೆ ಬ್ಯೂಟಿಫುಲ್ ಆಗಿರೋ ವಾಟರ್ ಫಾಲ್ಸ್ ಕಾಣಿಸ್ತು.
ನಾವು ಕೆಳಗಡೆ ಇದ್ದಾಗಲೇ ಒಂದು ವಾಟರ್ ಫಾಲ್ಸ್ ನೋಡಿದ್ವಿ. ಮೋಸ್ಟ್ಲಿ ಅಲ್ಲಿಗೆ ನೀರು ಇಲ್ಲಿಂದನೇ ಬರ್ತಾ ಇದೆ ಅನ್ಸುತ್ತೆ. ಇವಾಗ ನಾವು 1.25% ಟ್ರೆಕ್ನ ಕಂಪ್ಲೀಟ್ ಮಾಡಿದ್ವಿ ಅನ್ಸುತ್ತೆ. ಇಲ್ಲಿಂದ ನಮಗೆ ಮೇಲ್ಗಡೆ ಆ ಪುಟ್ಟ ಹಟ್ ಕಾಣಿಸ್ತಾ ಇತ್ತು. ಹಾಗೆ ಅಷ್ಟೇನು ಕತ್ಲೇನಾಗಿರಲಿಲ್ಲ, ಬಟ್ ಆ ಶ್ಯಾಡೋಸ್ ಬಂದ್ಬಿಟ್ಟು ಆ ಲೇಕ್ನ ಫುಲ್ ಕವರ್ ಮಾಡಿತ್ತು. ಸೊ ನಾನಂತೂ ಇಲ್ಲಿ ಫೈನಲ್ ಆಲ್ಮೋಸ್ಟ್ 100 ಮೀಟರ್ಸ್ ಇರುವಾಗ ಫುಲ್ ನಿಂತ್ಕೊಂಡು ಬರ್ತಾ ಇದ್ದೆ. ಅದನ್ನು ವರುಣ್ ಮೇಲ್ ನಿಂತ್ಕೊಂಡು ಈ ಥರ ಕ್ಯಾಪ್ಚರ್ ಮಾಡಿದ್ದಾನೆ. ಆಫ್ಟರ್ 4 hours ಅಂತೂ ನಾನು ಫೈನಲಿ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದೆ ಈ ಹೈಕ್ನ. ಸೊ ನನಗಂತೂ ನನ್ನ ಮೇಲೇ ಪ್ರೌಡ್ ಫೀಲ್ ಆಗ್ತಾ ಇದೆ. ಇಲ್ಲಿ ಎಲ್ಲ ಟ್ರೆಕ್ಕರ್ಸ್ ಫಸ್ಟ್ ಈಸಿ ಹೈಕ್ನ ಹೋಗ್ಬಿಟ್ಟು ಆಮೇಲೆ ಡಿಫಿಕಲ್ಟ್ಗೆ ಹೋಗ್ತಾರೆ. ಬಟ್ ನಮ್ಮ ಕೇಸಲ್ಲಿ ಇದು ಉಲ್ಟಾ ಆಯಿತು. ನಾವು ಫಸ್ಟ್ ಡಿಫಿಕಲ್ಟ್ ಹೈಕ್ನೇ ಕಂಪ್ಲೀಟ್ ಮಾಡಿದ್ವಿ. ಅದೊಂದು ಖುಷಿ ಅಂತೂ ಇದೆ. ಸೊ ಅಲ್ಲಿ ನೀವು ನೋಡ್ಬೋದು ಒಂದು ಪುಟ್ ಹಟ್, ಅದೇ ನಮ್ಮದು ಇವತ್ತಿನ ಸ್ಟೇ. ಸುತ್ತಲೂ ಮೌಂಟೇನ್ಸ್, ಮಧ್ಯದಲ್ಲಿ ನಮ್ಮ ಸ್ಟೇ. ಹೇಗಿರುತ್ತೋ ಗೊತ್ತಿಲ್ಲ. ವೆದರ್ ಅಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಐ ಥಿಂಕ್ 4 or 5 degrees ಇರ್ಬೋದು. ಸೊ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಕೋಲ್ಡ್ ಇರ್ಬೋದು ಅಂತ. ಹಾಗೆ ನಾವು ಅಲ್ಲಿ ಚೆಕ್ ಇನ್ ಮಾಡಿಬಿಟ್ಟು ನಮ್ಮ ಬ್ಯಾಗ್ನೆಲ್ಲ ಇಟ್ಬಿಟ್ಟು ಈ ಸಸ್ಪೆನ್ಷನ್ ಬ್ರಿಡ್ಜ್ ಕಡೆಗೆ ಬಂದ್ವಿ. ಇಲ್ಲಿ ನಮಗೆ ನಮ್ಮ ಕನ್ನಡದವ್ರು ಸಿಕ್ಕಿದ್ರು. ಸೊ ವರುಣ್ ಕೂಡ ಅವರಿಗೆ ಬೇಕಾದಷ್ಟು ಪಿಕ್ಸ್ನ ತೆಗೆಸ್ಕೊಟ್ಟ. ಹಾಗೆ ಅವರು ಕೂಡ ನಮಗೆ ಪಿಕ್ಸ್ನ ಕೊಟ್ಬಿಟ್ರು. ಸೊ ಹಿಯರ್ ವಿ ಗೋ, ದ ಮೋಸ್ಟ್ ಫೇಮಸ್ ಇನ್ಸ್ಟಾಗ್ರಾಮ್ ಸಸ್ಪೆನ್ಷನ್ ಬ್ರಿಡ್ಜ್ ಆಲ್ಪೆರಾ ಬ್ರಿಡ್ಜ್. ಈ ಪ್ಲೇಸ್ ಅಂತೂ ನನ್ನ ಇಮ್ಯಾಜಿನೇಷನ್ಗಿಂತ 100 ಪಟ್ಟು ಜಾಸ್ತಿನೇ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಜನ ಎಲ್ಲ ವಾಪಸ್ ಹೋಗ್ತಾ ಇದ್ರು. ಸೊ ಇಲ್ಲಿ ನಾನು ಮತ್ತು ವರುಣ್ ಮಾತ್ರ ಇದ್ವಿ. ಸೊ ಎಷ್ಟು ಪೀಸ್ಫುಲ್ ಆಗಿತ್ತು. ಹಾಗೆ ಈ ವಾಟರ್ ಫಾಲ್ಸ್ ಸೌಂಡ್ ಮತ್ತು ನಾವಿಬ್ಬರೇ ಅಲ್ಲಿ. ನನಗಂತೂ ಈ ಪ್ಲೇಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಅಷ್ಟೇ ಕೂಡ ಕೋಲ್ಡ್ ಇತ್ತು. ನಾವಂತೂ ಇಲ್ಲಿ ನೇಚರ್ನ ಎಂಜಾಯ್ ಮಾಡಿಕೊಂಡು ಪಿಕ್ಸ್ನ ತಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ, ಜಾಸ್ತಿ ಕೋಲ್ಡ್ ಇರೋದ್ರಿಂದ ಜಾಸ್ತಿ ಹೊತ್ತು ಇಲ್ಲಿ ಕೂರಕ್ಕೆ ಆಗ್ತಾ ಇರಲಿಲ್ಲ ನಮಗೆ. ಸೊ ಹಾಗೆ ನಾವು ಆ ಹಟ್ ಕಡೆಗೆ ಹೊರಟ್ವಿ. ಹಾಗೆ ಇಲ್ಲಿ ಸ್ಟೇ ಜೊತೆಗೆ ರೆಸ್ಟೋರೆಂಟ್ ಕೂಡ ಇದೆ. ನೈಟ್ ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ನಮಗೆ ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ ಬೇಕು ಅಂದರೆ ನಾವು ಮುಂಚೆನೇ ಇನ್ಫಾರ್ಮ್ ಮಾಡಿರಬೇಕು. ನಾವಲ್ಲೇ ರೆಸ್ಟೋರೆಂಟಲ್ಲಿ ಹಾಟ್ ಚಾಕ್ಲೇಟ್ನ ಕುಡಿದು ನಮ್ಮ ಸ್ಟೇ ಕಡೆಗೆ ಬಂದ್ವಿ. ಇದು ನಾವಿವತ್ತು ನೈಟ್ ಸ್ಟೇ ಮಾಡ್ತಿರೋ ಪುಟ್ಟ ಮನೆ. ಸೊ ಇಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು, ರೆಸ್ಟೋರೆಂಟ್ ಮೇಲ್ಗಡೆನೆ ಕೆಲವೊಂದು ರೂಮ್ಸ್ ಕೂಡ ಇದೆ. ಸೊ ನಮಗೆ ಈ ಡಾರ್ಮೆಟ್ರಿ ಸಿಕ್ಕಿದ್ದು. ಹಾಗೆ ಅದು 8 ಶೇರಿಂಗ್ ರೂಮ್ ಆಗಿತ್ತು. ಬಟ್ ಫುಲ್ ನೀಟಾಗಿ ಮೇಂಟೈನ್ ಮಾಡಿದ್ರು. ಸೊ ಇದು ನೀವು ನೋಡ್ಬೋದು 3 ಶೇರಿಂಗ್ ರೂಮ್. ಹಾಗೆ ಇಲ್ಲಿ 4 ಶೇರಿಂಗ್ ಆರ್ 5 ಶೇರಿಂಗ್ ಅನ್ಸುತ್ತೆ. ಈ ಥರ ಪಿ ಜಿಗಳಲ್ಲಿರುತ್ತಲ್ಲ ಆ ಥರ ಡಬಲ್ ಒಳಗಡೆ ಅಷ್ಟೇನು ಚಳಿ ಇರಲಿಲ್ಲ. ಯಾಕಂದ್ರೆ ಮನೆಯಿಂದಲೇ ಫ್ರೂಟ್ಸ್ ಮತ್ತೆ ಸ್ನ್ಯಾಕ್ಸ್ ಎಲ್ಲ ನೈಟಲ್ಲಿ ಈ ಥರ ಅದನ್ನೇ ತಿಂದ್ಬಿಟ್ಟು ನೈಟನ್ನು ಕಳೆದ್ವಿ. ಸೊ ನೆಕ್ಸ್ಟ್ ಡೇ ನಾವು ಬೇಗನೆ ಎದ್ದು
ಸನ್ರೈಸ್ನ ನೋಡೋಕ್ಕಂತ ಬ್ರಿಡ್ಜ್ ಕಡೆಗೆ ಬಂದ್ವಿ. ಈ ಥರ ಬ್ಯೂಟಿಫುಲ್ಲಾಗಿ ಇಷ್ಟು ಬ್ಯೂಟಿಫುಲ್ ಆಗಿರೋ ಸನ್ರೈಸ್ನ ನೀವು ನೋಡ್ಬೋದು. ಮತ್ತು ನೀವಿಲ್ಲಿ ಹೆಲಿಕಾಪ್ಟರ್ನ ನೋಡ್ಬೋದು. ಇದು ಏನಕ್ಕೆ ಬರ್ತಾ ಇದೆ ಅಂದರೆ ರೆಸ್ಟೋರೆಂಟ್ಗೆ ಬೇಕಾಗಿರೋ ವರ್ಕರ್ಸ್ ಹಾಗೆ ಫುಡ್ ಅಲ್ಲಿಂದ ಪ್ರತಿಯೊಂದನ್ನು ಕೆಳಗಡೆ ತೊಗೊಂಡು ಹೋಗ್ತಾ ಇತ್ತು. ಇದಂತೂ ನಾವು ಅಲ್ಲಿರುವಾಗ ಒಂದು 30 to 40 ಟೈಮ್ಸ್ ಬಂದಿರ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಕೆಳಗಡೆಯಿಂದ ಮೇಲ್ಗಡೆ ಫುಡ್ನ ತೊಗೊಂಡು ಬರ್ತಾ ಇದ್ದರೆ ಮೇಲ್ಗಡೆಯಿಂದ ಕೆಳಗಡೆ ಅದು ನಿನ್ನೆದು ವೇಸ್ಟ್ನೆಲ್ಲ ತೊಗೊಂಡು ಹೋಗ್ತಾ ಇತ್ತು. ಸೊ ನಾವು ಸ್ವಲ್ಪ ಹೊತ್ತು ಸನ್ರೈಸ್ನೆಲ್ಲ ನೋಡಿಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ವಾಪಸ್ ಹೊರಡೋಕ್ಕೆ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಹೊರಡೋಕ್ಕೆ ರೆಡಿ ಆದ್ವಿ. ನಾವು ಅಂದ್ಕೊಂಡಿದ್ವಿ ಹತ್ತೋದಷ್ಟೇ ಕಷ್ಟ ಅಂತ, ಇಳಿಯುವಾಗ ಗೊತ್ತಾಯಿತು ಇಳಿಯೋದು ಅಷ್ಟೇ ಕಷ್ಟ ಅಂತ. 9:30ಗೆಲ್ಲ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು 10:30 ಅಷ್ಟೊತ್ತಿಗೆಲ್ಲ ರೀಚ್ ಆಗ್ಬೋದು ಅಂದ್ಕೊಂಡಿದ್ದು ನಾವು ರೀಚ್ ಆಗಿದ್ದು 12ಗೇನು. ಮತ್ತು ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ ಬಂದಿರೋದ್ರಿಂದ ನಮಗೆ ಈ ಟ್ರಿಪ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಬಸ್ ಕ್ಯಾಚ್ ಮಾಡಬೇಕಿತ್ತು. ಸೊ ಹಾಗೆ ನಾವು ಬಸ್ನ ಕ್ಯಾಚ್ ಮಾಡಿ ನಮ್ಮ ನೆಕ್ಸ್ಟ್ ಜರ್ಮನಿ ಕಡೆಗೆ ಹೊರಟ್ವಿ. ಹೀಗಿತ್ತು ನಮ್ಮ ಆಲ್ಪೆರರ್ ಹುಟ್ಟೆ ಹಾಯ್ದು ಸ್ಟೋರಿ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ನನ್ನು ತಿಳಿಸಿ. ಸೊ ನಿಮ್ಮ ಸಪೋರ್ಟಿಂದ ನಾನು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಬಾಯ್ ಬಾಯ್.